ಗೌರವಾನ್ವಿತ ತೀರ್ಪುಗಾರರಿಗೆ ನನ್ನ ವಂದನೆಗಳು. ನಾನು ಶಾಲಿನಿ 9ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಶಾಲೆಯ ಹೆಸರು ವಿಶ್ವಧಾಮ ಟೆಕ್ನೋ ಶಾಲೆ. ಇಂದು ನಾನು ಭ್ರಷ್ಟಾಚಾರ ಮತ್ತು ಅನೈತಿಕ ಅನಾಚಾರಗಳನ್ನು ಏಕೆ ನಿವಾರಿಸಬೇಕು ಮತ್ತು ಹೇಗೆ ನಿವಾರಿಸಬಹುದು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಭ್ರಷ್ಟಾಚಾರ ಎಂದರೆ ಅನೈತಿಕ, ಅಪ್ರಾಮಾಣಿಕ ರೀತಿಯಲ್ಲಿ ವ್ಯವಹರಿಸುವುದು. ಭ್ರಷ್ಟಾಚಾರ ನಮ್ಮ ದೇಶದ ಮತ್ತು ನಮ್ಮ ಸಮಾಜದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಸಾಮಾನ್ಯವಾಗಿ ಭ್ರಷ್ಟಾಚಾರ ಎನ್ನುವುದನ್ನು ಸಾಮಾಜಿಕ, ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತ ಸರ್ಕಾರಿ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸಕ್ಕೆ ಅಥವಾ ಸರ್ಕಾರಿ ಸೌಲಭ್ಯಕ್ಕಾಗಿ ಹೋದಾಗ ಅಲ್ಲಿ ಆ ಕೆಲಸ ಮಾಡಿಕೊಡಲು ಹಣ ಕೇಳಿದಾಗ ಅದು ಭ್ರಷ್ಟಾಚಾರವಾಗುತ್ತದೆ. ನಮ್ಮ ದೇಶದ ಯುವಕರು ನೌಕರಿ ಪಡೆಯಬೇಕಾದರೆ ರಾಜಕೀಯ ವ್ಯಕ್ತಿಗಳ, ಸರ್ಕಾರ ಅಧಿಕಾರಿಗಳ ಲಂಚ ಬೇಕಾಗುತ್ತದೆ. ಇಂತಹ ಭ್ರಷ್ಟ ವ್ಯವಸ್ಥೆಯಿಂದ ದೇಶ ಅಭಿವೃದ್ಧಿ ಹಾಳಾಗುತ್ತಿದೆ. ಭ್ರಷ್ಟಾಚಾರವು ಒಂದು ರೋಗವಿದ್ದಂತೆ ಇಂದು ಭಾರತ ದೇಶದಲ್ಲಿ ದೇಶ ವಿದೇಶಗಳಲ್ಲಿ ವೇಗವಾಗಿ ಹೆಚ್ಚಾಗುತ್ತಿದೆ. ಭ್ರಷ್ಟಾಚಾರವನ್ನು ಏಕೆ ನಿವಾರಿಸಬೇಕೆಂದರೆ, ಸಾಮಾನ್ಯವಾಗಿ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡುವುದರಿಂದ ಮಾನವೀಯ ಮೌಲ್ಯಗಳು ಹೆಚ್ಚಾಗುತ್ತದೆ. ಭ್ರಷ್ಟಾಚಾರ ನಿವಾರಿಸಿದರೆ ದೇಶದಲ್ಲಿ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಭ್ರಷ್ಟಾಚಾರ ಹೇಗೆ ನಿವಾರಿಸಬೇಕೆಂದರೆ, ದೇಶದಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವುದರಿಂದ ಕಠಿಣ ಕಾನೂನು ಜಾರಿಯಾಗಬೇಕು. ಜನರು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬೇಕು, ಉತ್ತಮ ನಡವಳಿಕೆ ಬೆಳೆಸಿಕೊಳ್ಳಬೇಕು ಮತ್ತು ನಾವು ಒಳ್ಳೆಯ ನಾಯಕನನ್ನು ಚುನಾಯಿಸಬೇಕು. ಕೊನೆಯಲ್ಲಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಭ್ರಷ್ಟಾಚಾರ ಒಬ್ಬ ನಾಯಕನಿಂದ ಸುಧಾರಿಸಲು ಸಾಧ್ಯವಾಗುವುದಿಲ್ಲ. ನೀವು ಎಲ್ಲರೂ ಸೇರಿ ಈ ಭ್ರಷ್ಟಾಚಾರ ಎಂಬ ದೊಡ್ಡ ಗೋಡೆಯನ್ನು ಒಡೆದು ನಮ್ಮ ಭಾರತವನ್ನು ನೀತಿ, ನ್ಯಾಯ, ಸಂಸ್ಕೃತ ಭಾರತ ಎಂದು ಮಾಡುವಂತೆ ನಾವು ಎಲ್ಲರೂ ಒಟ್ಟುಗೂಡಿ ಕೈ ಸೇರಿಸಬೇಕು ಮತ್ತು ನಾವು ದೃಢ ಸಂಕಲ್ಪವನ್ನು ಮಾಡಬೇಕು. ನಾನು ಲಂಚ ಕೊಡುವುದಿಲ್ಲ, ಲಂಚ ತೆಗೆದುಕೊಳ್ಳುವುದಿಲ್ಲ ಎಂದು ಒಟ್ಟುಗೂಡಿಸಿರಬೇಕು ಎನ್ನುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.